ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಕ್ಸಸ್ ಕೋಚಿಂಗ್ ಅಕಾಡೆಮಿ. PGCT MBA MCAಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ, ನಮ್ಮ ಅಕಾಡೆಮಿಯಿಂದ ನಿಮಗೆ ಹೆಲ್ಪ್ ಆಗೋ ರೀತಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಪ್ರತಿ ದಿವಸ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ನಮ್ಮಲ್ಲಿ ಬ್ಯಾಚ್ ಕೋರ್ಸ್ ಕೂಡ ಇದೆ. ಇನ್ ಕೇಸ್ ನಿಮಗೆ ಬೇಸಿಕ್ಕಿಂದ ಕಲಿಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಬಹುದು. 100% ನಿಮಗೆ ಕ್ವಾಲಿಟಿ ಆಫ್ ಟ್ರೈನಿಂಗ್ ಸಿಗುತ್ತೆ. ಇವತ್ತಿನ ವಿಡಿಯೋಗೆ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇ ಕ್ವಶನ್ ನೋಡೋಣ ಬನ್ನಿ. ಅದರಲ್ಲಿ ಫಸ್ಟ್ ಕ್ವಶನ್ ರಿಲೇಟೆಡ್ ಟು ಪರ್ಸೆಂಟೇಜಸ್ ಇದೆ. ಈಸಿಲಿ ಶಾರ್ಟ್ ಟ್ರಿಕ್ ಥ್ರೂ ಅನಲೈಸ್ ಮಾಡ್ಬೋದು ನೋಡಿ ಕ್ವಶನ್. In an examination, a students who got 32% of the total marks and failed by 8 marks ಅಂತ ಇದೆ. ಸೊ ಒಂದು ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಲ್ವೇಸ್ 100% ಅಂತ ನೀವು ಅನ್ಕೋಬೇಕು. ಅದರಲ್ಲಿ ಯಾರೋ ಒಬ್ಬ 32% ತೊಗೊಂಡಿದ್ದಾನೆ. ಸೊ ಸಂಬಡಿ 32% ತೊಗೊಂಡಿದ್ದಾನೆ ಆ್ಯಂಡ್ ಫೇಲ್ಡ್ ಬೈ 8 ಮಾರ್ಕ್ಸ್. ಪಾಸಿಂಗ್ ಮಾರ್ಕ್ಸ್ ಎಲ್ಲಿದೆ ಅಂತ ಅಂದ್ಕೊಳ್ಳಿ. 8 ಮಾರ್ಕ್ಸಿಂದ ಫೇಲ್ ಆಗಿದ್ದಾನೆ. ಅನದರ್ ಕ್ಯಾಂಡಿಡೇಟ್ ಹೂ ಗಾಟ್ 35%, ಇನ್ನೊಬ್ಬ ಕ್ಯಾಂಡಿಡೇಟ್ ಬಿ ಅಂತ ತೊಗೊಳ್ಳೋಣ, 35% ತೊಗೊಂಡಿದ್ದಾನೆ. ಆಫ್ ದ ಟೋಟಲ್ ಮಾರ್ಕ್ಸ್ ಗಾಟ್ 16 ಮಾರ್ಕ್ಸ್ ಮೋರ್ ದ್ಯಾನ್ ದ ಪಾಸಿಂಗ್ ಮಾರ್ಕ್ಸ್. ಪಾಸಿಂಗ್ ಮಾರ್ಕ್ಸ್ಗಿಂತ 16 ಮಾರ್ಕ್ಸ್ ಜಾಸ್ತಿ ತೊಗೊಂಡಿದ್ದಾನೆ. ದೆನ್ ಟೋಟಲ್ ಮಾರ್ಕ್ಸ್ ಈಸ್ ಅಂತ ಕೇಳ್ತಿದ್ದಾರೆ. ಟೋಟಲ್ ಮಾರ್ಕ್ಸ್ ಆಲ್ವೇಸ್ 100%. ಸೊ ಇದನ್ನು ನಾವು ಯಾವ ರೀತಿ ಅನಲೈಸ್ ಮಾಡ್ಬೋದು ಅಂದರೆ, ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಪರ್ಸೆಂಟೇಜ್ ಡಿಫ್ರೆನ್ಸ್ ಇದೆ ನೋಡಿ. 8 ಮಾರ್ಕ್ಸ್ ಪ್ಲಸ್ 16 ಟೋಟಲ್ 24 ಮಾರ್ಕ್ಸ್ ಇದೆ. ಪರ್ಸೆಂಟೇಜಲ್ಲಿ ನಾವು ಡಿಫ್ರೆನ್ಸ್ ನೋಡೋದಾದರೆ ಜಸ್ಟ್ 3% ಇದೆ. ಸೊ ವಿ ಕ್ಯಾನ್ ಸೇ ದಟ್ 3% ಮಾರ್ಕ್ಸು 24 ಆಗುತ್ತೆ. ಸೊ ವಿ ನೀಡ್ ಟೋಟಲ್ ಮಾರ್ಕ್ಸ್ ದಟ್ ಈಸ್ 100%. 100% ವ್ಯಾಲ್ಯೂ ಎಷ್ಟಾಗುತ್ತೆ? ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಯು ವಿಲ್ ಗೆಟ್ ಇಟ್. 24 ಇಂಟು 100, ಜಸ್ಟ್ ಪರ್ಸೆಂಟೇಜ್ ರಿಮೂವ್ ಮಾಡಿ, ಡಿವೈಡ್ ಬೈ 3. 3 1 times, 3 8 times. 8 into 100, 800. Final answer is 800. The maximum marks is 800. ಸೊ ಈ ಥರದ ಕ್ವಶನ್ನ ಈಸಿಲಿ ಶಾರ್ಟ್ ಟ್ರಿಕ್ ಥ್ರೂ ಅನಲೈಸ್ ಮಾಡ್ಬೋದು. ಐ ಮೂವ್ ಟು ನೆಕ್ಸ್ಟ್ ಕ್ವಶನ್. ರೂಪೀಸ್ 10,400 was distributed to 3 people in the ratio, let us take ABC ಅಂತ ತಗೋಣ, 3 ಜನ, in the ratio 1/2, 1/3, ratio 1/4. ratio problem. Then find the money that third person get. ಅಂದರೆ ಸಿಗೆ ಎಷ್ಟು ಸಿಗುತ್ತೆ ಈ ಶೇರಲ್ಲಿ ಅಂತ ಫೈಂಡ್ ಔಟ್ ಮಾಡಬೇಕು. ಟೋಟಲ್ ಸಮ್ ಕೂಡ ಕೊಟ್ಟಿದ್ದಾರೆ, ದಟ್ ಇಸ್ 10,400. ಸೊ ಯಾವುದೇ ರೇಷಿಯೋಸ್ ಫ್ರ್ಯಾಕ್ಷನಲ್ಲಿದ್ದರೆ ಇದನ್ನು ನಾವು ಇಂಟೀಜರ್ ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕು. ಡಿನಾಮಿನೇಟರ್ LCM ತೊಗೊಂಡು ಮಲ್ಟಿಪ್ಲೈ ಮಾಡಬೇಕು. ಡಿನಾಮಿನೇಟರ್ ಏನಿದೆ? 2 ಇದೆ, 3 ಇದೆ, 4 ಇದೆ. LCM ಏನಾಗುತ್ತೆ ನೋಡಿ. 2 1 time, 3 ಹಾಗೆ ಬರ್ಕೋತೀನಿ, 2 2 times. ಅಗೈನ್ ಗೋಯಿಂಗ್ ವಿತ್ 2 ಟೇಬಲ್. 3 ಹಾಗೆ ಬರ್ಕೋತೀನಿ, 2 1 time. ಫೈನಲಿ 3 ಟೇಬಲ್. 3 2s are 6, 6 2s are 12. LCM is 12. ಸೊ LCM ಫೈಂಡ್ ಔಟ್ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ. ಸೊ LCM ಫೈಂಡ್ ಔಟ್ ಮಾಡಿದ್ಮೇಲೆ ಪ್ರತಿ ಫ್ರ್ಯಾಕ್ಷನ್ಗೂ ನಾವು 12ನ ಮಲ್ಟಿಪ್ಲೈ ಮಾಡಬೇಕು. 1/2 ಇಂಟು 12 ರೇಷಿಯೋ, 1/3 ಇಂಟು 12 ರೇಷಿಯೋ, 1/4 ಇಂಟು 12. ಈಗ ನಮಗೆ ಇಂಟೀಜರ್ ಫಾರ್ಮ್ಗೆ ಹೋಗುತ್ತೆ. 2 1 time, 2 6 time, 6 ಇಂಟು 1 6, 3 1 time, 3 4 time, 4 ಇಂಟು 1 4, 4 1 time, 4 3 times, 3 ಇಂಟು 1 3. ಸೊ ಯಾರಿಗೆ ಶೇರ್ ಸಿಗುತ್ತೆ ಅಂತ ನಮಗೆ ರೇಷಿಯೋ ಸಿಕ್ಕಿದೆ. ಎಗೆ 6 ಶೇರು, ಬಿಗೆ 4, ಸಿಗೆ 3. ಟೋಟಲ್ ಎಷ್ಟಿದೆ ಅಂದರೆ 10,400 ಇದೆ. ಟೋಟಲ್ ಆ್ಯಡ್ ಮಾಡೋಣ. ABC ಎಷ್ಟಾಗುತ್ತೆ? 13 ಶೇರ್ ಆಗುತ್ತೆ. 13 ರೇಷಿಯೋ ವ್ಯಾಲ್ಯೂ 10,400 ಅಂತ ಈಕ್ವಲ್ ಮಾಡ್ಬೋದು. ಫೈನಲಿ ವಾಟ್ ಇಸ್ ದ ಕ್ವಶನ್? ಥರ್ಡ್ ಪರ್ಸನ್ ಅಂದರೆ ಸಿಗೆ ಎಷ್ಟು ಬರುತ್ತೆ? ದಟ್ ಈಸ್ 3 ರೇಷಿಯೋ. 3 ರೇಷಿಯೋ ಎಷ್ಟಾಗುತ್ತೆ? ಕ್ರಾಸ್ ಮಲ್ಟಿಪ್ಲೈ ಮಾಡಿ. 10,400 ಇಂಟು 3 ಡಿವಿಷನ್ 13. 13 8s 104 ಆಗುತ್ತೆ. 800 ಇಂಟು 3, 8 3s 2400. ಸೊ ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಸೊ ಈ ಥರ ಸಿಂಪಲ್ ಆಗಿ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಶಾರ್ಟ್ ಟ್ರಿಕ್ಸ್ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತೀನಿ. ಹಾಗೆ ಪ್ರೀವಿಯಸ್ ಪೇಪರ್ ಮೇಲೂ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ 100% ನಿಮ್ಮ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.